ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರ್ ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ. ಸೊ ಮಕ್ಕಳೇ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಕೂಡ ಭಾಗವಹಿಸಬೇಕಾದರೆ ನೀವು ಮಾಡಬೇಕಾಗಿದ್ದು ಎಷ್ಟೇ ಏನಪ್ಪ ಅಂದರೆ, ಇಲ್ಲಿ ಕಾಣತಕ್ಕಂಥ ನಂಬರ್ 8217650718ಗೆ ಏನು ಮಾಡಬೇಕು, ನಿಮ್ಮ ಹೆಸರು, ತಂದೆ ಹೆಸರು ಮತ್ತು ನಿಮ್ಮ ವಿಳಾಸ, ಪ್ರಸ್ತುತ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಈ ನಂಬರಿಗೆ ಕಳುಹಿಸೋದ್ರ ಮುಖಾಂತರ ನೀವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಹಾಗಾದರೆ ಈ ಪರೀಕ್ಷೆ ಯಾವಾಗ ನಡೀತಾ ಇದಪ್ಪ ಅಂದರೆ, ಇದೇ ತಿಂಗಳು ಮಾರ್ಚ್ 30ನೇ ತಾರೀಕು ರವಿವಾರದಿಂದ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇದೆ. ಹಾಗಾದರೆ ಎಲ್ಲಿ ನಡೀತಾ ಇದಪ್ಪ ಅಂದರೆ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರ್ ಅಥವಾ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಏರ್ಪಡಿಸಿದ್ದೀವಿ. ಸೊ ಯಾವ ಮಕ್ಕಳು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಅಂಥ ಮಕ್ಕಳಿಗೆ ಮಾತ್ರ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಏರ್ಪಡಿಸಲಾಗುವುದು. ಸೊ ಹಾಗಾಗಿ ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದುಕೊಂಡ ಮಕ್ಕಳಿಗೆ ನಮ್ಮ ಸಂಸ್ಥೆಯಲ್ಲಿ ಉಚಿತವಾದ ಒಂದು ಶಿಕ್ಷಣವನ್ನು ಸಹ ನೀಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ ಬಹುಮಾನ ಕೂಡ ಈ ಒಂದು ಸಮಾರಂಭದಲ್ಲಿ ಅಥವಾ ಈ ಒಂದು ಪರೀಕ್ಷೆಯ ಅವಧಿಯ ನಂತರ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಬಹುಮಾನ ಗೆಲ್ಲುವ ಒಂದು ಕನಸಿದ್ರೆ ಖಂಡಿತವಾಗಲೂ ಈ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡಿಕೊಂಡು ನಿಮ್ಮ ವಿಳಾಸವನ್ನು ಕಳಿಸಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಭಾಗವಹಿಸಿ. ಎಸ್, ಹಾಗಾದರೆ ಮಕ್ಕಳೇ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರಾ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದುಗಡೆ ತೆಗೆದುಕೊಂಡು ಬಂದಿದ್ದೀನಿ. ಯಾವ ಪ್ರಶ್ನೆಗಳು, ಯಾವುದು ಗಣಿತ ವಿಷಯಕ್ಕೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಸ್ವಲ್ಪ ಒಂದು ನಾಲೆಜ್ ಇರಲಿ, ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕಲ್ಲ. ಸೊ ಹಾಗಾಗಿ ಆ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳು ತೆಗೆದುಕೊಂಡು ಬಂದಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಬಂದಿರ್ತಾವೆ ಅನ್ನೋದ್ರ ಬಗ್ಗೆ. ಎಸ್, ಬನ್ನಿ. ಪ್ರಶ್ನೆ 1 ನೋಡಿ. ಓಕೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ಳುವ ಸ್ಥಾನಗಳು ಎಷ್ಟು? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 9 ಸ್ಥಾನಗಳನ್ನು ಬಳಕೆ ಮಾಡಿಕೊಳ್ತೀವಿ. ಸೊ ಈ ರೀತಿಯಾಗಿ ಮಕ್ಕಳೇ ಒಂದು ಪ್ರಶ್ನೆ ಕೇಳಿರ್ತಾರೆ, ಅದರಲ್ಲಿ 4 ಆಯ್ಕೆಗಳಿರ್ತಾವ. ಸೊ 4 ಆಯ್ಕೆಗಳಿದ್ದಾಗ ನೀವು ಪ್ರಶ್ನೆನ ಓದಿಕೊಂಡು ಪ್ರಶ್ನೆ ಏನು ಕೇಳುತ್ತಾನೆ ಸರಿಯಾಗಿ ಓದ್ಕೋಬೇಕು. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ಳುವ ಸ್ಥಾನಗಳು ಎಷ್ಟು ಅಂತ ಕೇಳಿದಾರೆ. ಸೊ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ ಉತ್ತರ ಎಷ್ಟದವ, 9 ಸ್ಥಾನಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದೀವಿ. ಯಾವ್ಯಾವ ಸ್ಥಾನಗಳಂದರೆ ಬಿಡಿ, ಎಸ್ ನೋಡಿ, ಎಸ್ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಈ ರೀತಿಯಾಗಿ ಏನಪ್ಪ ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು 9 ಸ್ಥಾನಗಳನ್ನು ಬಳಕೆ ಮಾಡಿಕೊಳ್ತೀವಿ. ಅದೇ ರೀತಿಯಾಗಿ 4 ಗುಂಪುಗಳನ್ನು ನಾವೇನು ಮಾಡ್ತೀವಿ, ಈ ಒಂದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು 4 ಗುಂಪುಗಳಿರ್ತಾವ. ಒಟ್ಟು 9 ಸ್ಥಾನಗಳನ್ನು ನಾವು ಈ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ತೀವಿ. ಸರಿಯಾದ ಉತ್ತರ ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಒಂದು ಪ್ರಶ್ನೆ ಕೊಟ್ಟು 4 ಆಯ್ಕೆಗಳಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಸರಿಯಾದ ಆಯ್ಕೆಯನ್ನು ನಿಮ್ಮ ಕೊಟ್ಟಿರ್ತಕ್ಕಂಥ OMR ಶೀಟಲ್ಲಿ ಶೇರ್ ಮಾಡಬೇಕಾಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡಿ. 24,853ರಲ್ಲಿ ಯಾವ ಅಂಕೆಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಒಂದೇ ಆಗಿರುತ್ತದೆ? ಏನು ಕೇಳಿದಾರಪ್ಪ ಅಂದರೆ ಪ್ರಶ್ನೆ ನೋಡ್ಕೊರಿ. ಎಸ್, 24,853ರಲ್ಲಿ ಇದರಲ್ಲಿ ಯಾವ ಅಂಕೆಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಒಂದೇ ಆಗಿದೆ? ಒಂದೇ ಇದೆ ಅಂದರೆ ಸ್ಥಾನ ಬೆಲೆ ಕೂಡ ಅದೇ ಇರುತ್ತೆ, ಮುಖ ಬೆಲೆ ಕೂಡ ಅದೇ ಆಗಿರುತ್ತೆ. ಯಾವುದು ನೋಡೋಣ. ಎಸ್ ಮಕ್ಕಳ, ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಸ್ಥಾನ ಬೆಲೆ ನೋಡಿ. ಸ್ಥಾನ ಯಾವುದು, ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕೆ ಯಾವುದು 3. ಇದರ ಮುಖ ಬೆಲೆ ಎಷ್ಟು? ಮುಖ ಬೆಲೆ ಕೂಡ ಅದೇ ಆಗಿರುತ್ತಾ, ಮುಖ ಬೆಲೆ 3, ಸ್ಥಾನ ಬೆಲೆ ಕೂಡ ಏನಾಗಿರುತ್ತಾ 3 ಆಗಿರುತ್ತದೆ. ಸ್ಥಾನ ಬೆಲೆ ಕೂಡ ಏನಾಗಿದೆ 3 ಆಗಿದೆ. ಹಾಗಾದರೆ 24,853ರಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಯಾವುದೇ ಅಂಕೆ ಇರಲಿ, ಬಿಡಿ ಸ್ಥಾನದಲ್ಲಿ ಯಾವುದೇ ಅಂಕೆ ಇರಲಿ, ಅದರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಅದೇ ಅಂಕೆ ಆಗಿರುತ್ತದೆ. ಬಟ್ ಅದ್ರಲ್ಲಿ ನೋಡ್ರಿ 10ರ ಸ್ಥಾನದಲ್ಲಿರುವ 5, ಈ ಒಂದು ಅಂಕಿಯ ಸ್ಥಾನ ಬೆಲೆ 50, ಮುಖ ಬೆಲೆ 5 ಆಗಿದೆ. ಹಾಗೆ ಈ 8ರ ಮುಖ ಬೆಲೆ 8, ಇದರ ಸ್ಥಾನ ಬೆಲೆ 800. 4ರ ಮುಖ ಬೆಲೆ 4, ಅದರ ಸ್ಥಾನ ಬೆಲೆ
4,000. 2ರ ಮುಖಬೆಲೆ 2, ಅದರ ಸ್ಥಾನ ಬೆಲೆ 20,000. ಬಟ್ ಆದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವುದೇ ಅಂಕಿ ಇರಲಿ, ಅದರ ಸ್ಥಾನ ಬೆಲೆ ಮತ್ತು ಮುಖಬೆಲೆ ಅದೇ ಅಂಕಿ ಆಗಿರುತ್ತದೆ. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್, ರೈಟ್. ಈ ರೀತಿಯಾಗಿ ಏನಪ್ಪ ಅಂದರೆ ಅಲ್ಲಿ ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ಬಗ್ಗೆ ಕೂಡ ಏನಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಾರ. ನೋಡಿ ಏನು ಹೇಳ್ತಾರೆ, 3 ಅಂಕಿ ಅತಿ ಚಿಕ್ಕ ಬೆಸ ಸಂಖ್ಯೆ ಕೇಳಿದ್ರೆ, ಬೆಸ ಸಂಖ್ಯೆ ಅಂದರೆ 3 ಅಂಕಿ ಇರಬೇಕು, ಅದು ಅತಿ ಚಿಕ್ಕ ಬೆಸ ಸಂಖ್ಯೆ ಆಗಿರಬೇಕು ಅಂತ ಕೇಳಿದಾರೆ. ಇಲ್ಲಿ ಬನ್ನಿ, ಅಂದರೆ ಬೆಸ ಸಂಖ್ಯೆ ಕೇಳಿದಾಗ ಬಿಡಿ ಸ್ಥಾನದಲ್ಲಿ ಯಾವಾಗಲೂ ಬೆಸ ಅಂಕಿರಬೇಕು, ಸಮ ಸಂಖ್ಯೆ ಕೇಳಿದಾಗ ಬಿಡಿ ಸ್ಥಾನದಲ್ಲಿ ಯಾವಾಗಲೂ ಸಮ ಅಂಕಿರಬೇಕು. ಬಟ್ ಇನ್ನಿಲ್ಲಿ ಅಂತ ಕೇಳಿದಾರ 3 ಅಂಕಿ ಅತಿ ಚಿಕ್ಕ ಬೆಸ ಸಂಖ್ಯೆ ಕೇಳಿದಾರ. ಬೆಸ ಸಂಖ್ಯೆ ಕೇಳಿದಾರೆ, ಬೆಸ ಅಂದರೆ ಏನು? 2ರಿಂದ ಭಾಗ ಹೋಗಬಾರದು. 2ರಿಂದ ಯಾವ ಅಂಕಿ ಭಾಗ ಹೋಗುವುದಿಲ್ಲ ಅದಕ್ಕೆ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಇಲ್ಲಿ ನೋಡ್ಕೊಳ್ಳೋಣ. ಓಕೆ, ನೋಡು, 100 2ರಿಂದ ಭಾಗ ಹೋಗುತ್ತೆ, ಇದಾಗಾದ್ರೆ ಬೆಸ ಸಂಖ್ಯೆ ಅಲ್ಲ. ಹಾಗಾದರೆ 103 2ರಿಂದ ಭಾಗ ಹೋಗೋದಿಲ್ಲ, ಬಟ್ ಆದರೆ ಅದು ಬೆಸ ಸಂಖ್ಯೆ. ಹಾಗಾದರೆ 103 ಅನ್ನೋದು ಬೆಸ ಸಂಖ್ಯೆ, ಬಟ್ 3 ಅನ್ನೋದು 2ರಿಂದ ಭಾಗ ಹೋಗೋದಿಲ್ಲ. ಬಟ್ ಇಲ್ಲಿ ಬನ್ನಿ, 1 ಅನ್ನೋದು ಕೂಡ ಬೆಸ ಸಂಖ್ಯೆ ತಾನೆ, ಇದು 2ರಿಂದ ಭಾಗ ಹೋಗುತ್ತಾ? ಹೋಗಲ್ಲ. ಅಂದರೆ 3ಕ್ಕಿಂತ ಚಿಕ್ಕದು 1. ಹಾಗಾದರೆ 101 ಕೂಡ ಏನಪ್ಪ ಅಂದರೆ 2ರಿಂದ ಭಾಗ ಹೋಗುತ್ತೆ. 5 ಕೂಡ ಬೆಸ ಸಂಖ್ಯೆನೇ, ಆದರೆ 5 ಕೂಡ ಬೆಸ ಸಂಖ್ಯೆನೇ, ಆದರೆ 5ಕ್ಕಿಂತ ಚಿಕ್ಕದು 1. ಈ 1 2ರಿಂದ ಭಾಗ ಹೋಗುವುದಿಲ್ಲ. ಹಾಗಾಗಿ 3 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆ ಯಾವುದು? 101. ಹಿಂಗೆ ಕೇಳ್ತಾರೆ. ಅಂದರೆ ಎಷ್ಟು ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದ್ರೆ? 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಕೇಳಿದ್ರೆ. ಹಾಗಾದರೆ 3 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆ ಕೇಳಿದ ಮೇಲೆ ಮೊದಲು 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರ್ಕೊಂಡ್ಬಿಡ್ಬೇಕು, 100. ಅವ್ರು ಏನು ಕೇಳಿದಾರ? ಬೆಸ ಸಂಖ್ಯೆ ಕೇಳಿದಾರೆ. ಬೆಸ ಸಂಖ್ಯೆ ಕೇಳಿದಾಗ ಏನು ಮಾಡಬೇಕು? ಬೆಸ ಸಂಖ್ಯೆ ಕೇಳಿದಾಗ ಕೊಟ್ಟಂಥ ಅಂಕಿಯಲ್ಲಿ ಯಾವುದು ಅತಿ ಚಿಕ್ಕ ಬೆಸ ಅಂಕಿ ಇದೆಯೋ ಅದನ್ನು ಬಿಡಿ ಸ್ಥಾನದಲ್ಲಿ ಇಟ್ಟುಬಿಡಬೇಕು. ಯಾವುದಿದೆ? ಒಂದಿದೆಯಲ್ಲ, ಎಸ್, 1 ತಂದು ಇಲ್ಲಿ ಇಟ್ಟುಬಿಡಬೇಕು. ಹೌದಿಲ್ಲ? ಎಸ್, 1 ತಂದು ಎಸ್ ಇಲ್ಲಿ ಇಟ್ಟುಬಿಟ್ರೆ ಆಯಿತು. ಇದು 3 ಅಂಕೆ ಅತಿ ಚಿಕ್ಕ ಬೆಸ ಸಂಖ್ಯೆ ಆಗಿದೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಎಸ್ ಮಕ್ಕಳು, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ 2025ರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದೆ, ಈ ನಮ್ಮ ಪರೀಕ್ಷೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರಿನಲ್ಲಿ ಮಸ್ಕಿಯಲ್ಲಿ ನಡೀತಾ ಇದೆ. ಇದೇ ತಿಂಗಳು 30ನೇ ತಾರೀಕು ತಪ್ಪದೆ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಈ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಶಾಲೆ ರಜೆ ಕೊಡ್ತಾ ಇದೆ. ಹಾಗಾಗಿ ಇನ್ನು 2 ತಿಂಗಳು ನಿಮ್ಗೇನಾಗುತ್ತೆ, ಸಮ್ಮರ್ ವೆಕೇಷನ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಅವಧಿಯನ್ನು ನಮ್ಮ ಕೋಚಿಂಗ್ ಸೆಂಟ್ರಿಗೆ ಬಂದು ನೀವು ಏನಾದರೂ ಅಡ್ಮಿಷನ್ ಮಾಡಿಕೊಂಡ್ರೆ ಅಥವಾ ಪ್ರವೇಶವನ್ನು ಪಡ್ಕೊಂಡ್ರೆ ನಿಮ್ಮ ಗಣಿತ, ಕನ್ನಡ, ಇಂಗ್ಲೀಷ್, ಸಮಾಜ, ವಿಜ್ಞಾನವನ್ನು ಬೇಸಿಕ್ ಸಂಪೂರ್ಣವಾಗಿ ಮುಗಿಸ್ಕೊಡ್ತೀವಿ. ಸೊ ಅಂತ ಹೇಳ್ತಾ ಖಂಡಿತವಾಗ್ಲೂ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಅಂತ ನಾನು ಭಾವಿಸ್ತಾ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಎಸ್, ಪ್ರಶ್ನೆ ಸಂಖ್ಯೆ 4. ಏನಿದೆ 4? ನೋಡಿ, 2 ಅಂಕಿಯ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ. ವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆ ಎರಡು ಒಂದೇ. ವಿಭಾಜ್ಯ ಸಂಖ್ಯೆ ಅಂದ್ರೂ ಅಷ್ಟೇ, ಭಾಜ್ಯ ಸಂಖ್ಯೆ ಅಂದ್ರೂ ಅಷ್ಟೇ. ಭಾಜ್ಯ ಸಂಖ್ಯೆ ಎಂದರೆ 3 ಮತ್ತು 3ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ದರೆ ಅದಕ್ಕೆ ನಾವು ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅಥವಾ ಆ ಒಂದು ಅಂಕಿ ಕನಿಷ್ಠ 3 ಅಂಕೆಗಳಿಂದ ಭಾಗ ಹೋಗಲೇಬೇಕು ಅಂತ ಅಂಕಿಗೆ ನಾವೇನಿರ್ತೀವಿ ಭಾಜ್ಯ ಸಂಖ್ಯೆ ಅಥವಾ ವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೇಳಿದ್ದೇನು, 2 ಅಂಕಿ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ, 2 ಅಂಕಿ ಇರಬೇಕು, ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಇರಬೇಕು ಅಂತ ಕೇಳಿದೆ. ಹಾಗಾದ್ರೆ ಬನ್ನಿ, 11 ಅನ್ನೋದು ಯಾವ ಸಂಖ್ಯೆ? 11 ಎಷ್ಟರಿಂದ ಭಾಗ ಹೋಗುತ್ತೆ ನೋಡ್ರಿ? 1ರಿಂದ ಭಾಗ ಹೋಗುತ್ತಾ, 11ರಿಂದ ಭಾಗ ಹೋಗುತ್ತೆ. ಹಾಗಾದ್ರೆ ಇದು ವಿಭಾಜ್ಯ ಸಂಖ್ಯೆ ಅಲ್ಲ. ಇದು ಯಾವ ಸಂಖ್ಯೆ? ಇದು ಅವಿಭಾಜ್ಯ ಸಂಖ್ಯೆ. ಇದು ಅವಿಭಾಜ್ಯ ಸಂಖ್ಯೆ. ಇದು ಕನಿಷ್ಠ ಕೇವಲ 2 ಅಪವರ್ತನಗಳಿದಾವ, ಬರೋದಿಲ್ಲ. ಎಸ್, ಇಲ್ಲಿ ನೋಡ್ರಿ, 3ನೇ ಆಪ್ಷನ್ ಇರ್ತಕ್ಕಂಥ 99 ಇದು ಭಾಜ್ಯ ಸಂಖ್ಯೆನೇ. ಆದರೆ ಏನು ಕೇಳ್ಯಾರ ಅವರು? ಚಿಕ್ಕ ಅಂತ ಕೇಳಿದಾರ ಅವರು. ಚಿಕ್ಕ ಅಂತ ಕೇಳಿದಾರೆ ಅಂದರೆ ಈ 99ಕ್ಕಿಂತ ಚಿಕ್ಕದೂ ಕೂಡ ಅಂಕಿ ಇದೆ ಅಲ್ಲಿ. ಹೌದಿಲ್ಲ? 99ಕ್ಕಿಂತನೂ ಚಿಕ್ಕದೇ ಇದೆ. ಇದು 2 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು? 99. ಆದರೆ ಅವ್ರು ಏನು ಕೇಳಿದ್ರೆ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಕೇಳಿದ್ರಿಂದ ಅದಕ್ಕಿಂತ ಚಿಕ್ಕ ಅಂಕಿಯೂ ಕೂಡ ಇಲ್ಲಿದೆ. ಸೊ ಹಾಗಾಗಿ ಆಪ್ಷನ್ 3 ಕೂಡ ಆಗೋದಿಲ್ಲ. ನೋಡಿ, ಇಲ್ಲಿ ಕೇಳಿದ್ದು 2 ಅಂಕಿ ಅತಿ ಚಿಕ್ಕ ಅಂದ್ರೆ ಇಲ್ಲಿ 3 ಅಂಕಿ ಇದಾವ. ಸೊ ಹಾಗಾಗಿ ಆಪ್ಷನ್ 4 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋದು ಯಾವುದು? ಆಪ್ಷನ್ 2 10. ಇದು ಏನಪ್ಪ ಅಂದರೆ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ. ಇದು ಕನಿಷ್ಠ ಅಂದರೆ
3 ಅಪವರ್ತನಗಳು ಮತ್ತು 3ಕ್ಕಿಂತ ಹೆಚ್ಚು ಅಪವರ್ತನಗಳು ಇದಾವ. 1ರಿಂದ ಹೋಗುತ್ತೆ, 2ರಿಂದ ಹೋಗುತ್ತೆ, 5ರಿಂದನೂ ಹೋಗುತ್ತೆ ಮತ್ತು 10ರಿಂದನೂ ಹೋಗುತ್ತೆ. ಸೊ ಹಾಗಾದರೆ 2 ಅಂಕೆಯ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಯಾವುದು? 10. ರೈಟ್ ಆನ್ಸರ್ ಆಪ್ಷನ್ 2 ರೈಟ್ ಆನ್ಸರ್. ಓಕೆನಾ? ಎಸ್. ಮುಂದಿನ ಪ್ರಶ್ನೆ ಸಂಖ್ಯೆ 5 ನೋಡಿ. 2ರಿಂದ ಭಾಗ ಹೋಗುವ ಸಂಖ್ಯೆ ಯಾವುದು? 2ರಿಂದ ಭಾಗ ಹೋಗುವ ಸಂಖ್ಯೆ 2 ಅನ್ನೋದು ಸಮ ಸಂಖ್ಯೆ. ಅಂದರೆ 2ರ ಬಾಧ್ಯತೆ ನಿಯಮ ಗೊತ್ತಿರಬೇಕು ನಿಮಗೆ. 2ರ ಬಾಧ್ಯತೆ ನಿಯಮ ಏನು ಹೇಳ್ತಪ್ಪ ಅಂದರೆ, ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಈ ಥರ ಒಂದು ಅಂಕಿಗಳು ಬಂದಾಗ ಆ ಇಡೀ ಸಂಖ್ಯೆ ಏನಾಗುತ್ತಾ? 2ರಿಂದ ಭಾಗ ಹೋಗುತ್ತೆ. ಹಾಗಾದರೆ ಬನ್ನಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ನೋಡಿಲ್ಲಿ ಆಯ್ಕೆ 1ರಲ್ಲಿ ಬಿಡಿ ಸ್ಥಾನದಲ್ಲಿ 7 ಇದೆ, 2ರಿಂದ ಭಾಗ ಹೋಗೋದಿಲ್ಲ. ಬಿಡಿ ಸ್ಥಾನದಲ್ಲಿ 5 ಇದೆ, ಆಪ್ಷನ್ 3. ಸೊ ಇದು ಕೂಡ 2ರಿಂದ ಭಾಗ ಹೋಗೋದಿಲ್ಲ. ಮತ್ತು ಇಲ್ಲಿ ಆಪ್ಷನ್ 3ರಲ್ಲಿ 5 ಭಾಗ ಹೋಗಲ್ಲ. ಆದಮೇಲೆ ಆಪ್ಷನ್ 4 ನೋಡ್ರಿ, ಬಿಡಿ ಸ್ಥಾನದಲ್ಲಿ 3 ಐತೆ, ಇದು ಕೂಡ ಭಾಗ ಹೋಗೋದಿಲ್ಲ. ಆದರೆ ಇಲ್ಲಿ ನೋಡ್ರಿ ಆಯ್ಕೆ 2ರಲ್ಲಿ ಬಿಡಿ ಸ್ಥಾನದಲ್ಲಿ 8 ಇರುವುದರಿಂದ ಆ ಇಡೀ ಸಂಖ್ಯೆ ಏನಾಗ್ತಾ ಇದೆ? 2ರಿಂದ ಭಾಗ ಹೋಗುತ್ತದೆ. ಸೊ ಹಾಗಾದರೆ 2ರ ಬಾಧ್ಯತೆ ನಿಯಮ ಸರಿಯಾದ ಹೋಲಿಕೆ ಯಾವುದು? ಆಪ್ಷನ್ 2 ರೈಟ್ ಆನ್ಸರ್. ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಬಂದರೆ ಆ ಇಡೀ ಸಂಖ್ಯೆ ಏನಾಗುತ್ತಾ? 2ರಿಂದ ಭಾಗ ಹೋಗುತ್ತದೆ. ಇದು 2ರ ಬಾಧ್ಯತೆ ನಿಯಮ. ಸೊ ಆಯ್ಕೆ ನಂಬರ್ 2 ರೈಟ್ ಆನ್ಸರ್. ಓಕೆ, ಈ ರೀತಿಯಾಗಿ ಏನಪ್ಪ ಅಂದರೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಕೊಟ್ಟು ಅಲ್ಲಿ ಆಯ್ಕೆಗಳನ್ನು ಸಹ ಕೊಟ್ಟಿರ್ತಾರೆ. ನೀವು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಆನ್ಸರ್ ಸುಲಭವಾಗಿ ಸಿಗಲು ಸಾಧ್ಯ. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 2 ಅಂಕೆಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಎಂದರೆ ನಿಮ್ಗೆ ಗೊತ್ತಿದೆ, ಕನಿಷ್ಠ 2 ಅಪವರ್ತನ ಅಥವಾ ಗರಿಷ್ಠ 2 ಅಪವರ್ತನ ಹೊಂದಿರಬೇಕು. ಅಂಥ ಸಂಖ್ಯೆಗೆ ನಾವೇನ್ತೀವಿ? ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹಾಗಾದರೆ 2 ಅಂಕಿಯ ಅತಿ ಚಿಕ್ಕ ಅಂದರೆ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಇಲ್ಲಿ ಬರೀ ಇದು 2 ಅಂಕಿಯ ಅತಿ ದೊಡ್ಡ ಭಾಜ್ಯ ಸಂಖ್ಯೆ ಅದು. ಯಾಕಂದರೆ 9 ಅನ್ನೋದು ಭಾಜ್ಯ ಸಂಖ್ಯೆ, ಅದು ಕನಿಷ್ಠ 3 ಅಪವರ್ತನಗಳಿದಾವೆ. ಸೊ ಹಾಗಾಗಿ ಇದು 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗುತ್ತೋ ಆಪ್ಷನ್ 1 ಕ್ಯಾನ್ಸಲ್. ಈಗಾಗಲೇ ನಿಮಗೆ ಗೊತ್ತಿದೆ 2 ಅಂಕಿಯ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಅಥವಾ ವಿಭಾಜ್ಯ ಸಂಖ್ಯೆ 10 ಆಗಿರುತ್ತೆ. ಸೊ ಇದು ಬರೋದಿಲ್ಲ. 15 ನೋಡ್ರಿ, 1ರಿಂದ ಹೋಗುತ್ತಾ, 3ರಿಂದ ಹೋಗುತ್ತಾ, 5ರಿಂದ ಹೋಗುತ್ತಾ, 15ರಿಂದನೂ ಹೋಗುತ್ತಾ. ಹಾಗಾದರೆ ಇದು ಕೂಡ ಭಾಜ್ಯ ಸಂಖ್ಯೆ, ಇದು ಬರೋದಿಲ್ಲ. ಸೊ ಹಾಗಾದರೆ 2 ಅಂಕೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ 11. ಈ 11 ಅನ್ನೋದು ಕೇವಲ 2 ಅಪವರ್ತನಗಳಿಂದ ಭಾಗ ಹೋಗುತ್ತದೆ. ಯಾವುದು? 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವುದರಿಂದ ಸೊ 2 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ಎಸ್. ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಾವು ಚಾಲೆಂಜ್ ಕೋಚಿಂಗ್ ಅವಾರ್ಡ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅವಾರ್ಡ್ನಲ್ಲಿ ಯಾವ್ಯಾವ ವಿಷಯಗಳನ್ನು ಕೇಳಲಾಗಿರುತ್ತಪ್ಪ ಅಂದರೆ ಕನ್ನಡ, ಇಂಗ್ಲಿಷ್, ಗಣಿತ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸೇರಿದಂತೆ ಒಟ್ಟು 50 ಪ್ರಶ್ನೆಗಳನ್ನು ಈ ಒಂದು ಪರೀಕ್ಷೆಯಲ್ಲಿ ನಾವು ಕೇಳಲಾಗಿರುತ್ತೆ. ಜೊತೆಗೆ ಈ ಒಂದು ಪರೀಕ್ಷೆ ಯಾವಾಗಿರುತ್ತಪ್ಪ ಅಂದರೆ ಭಾನುವಾರ ದಿನ ಇರುತ್ತೆ, 30ನೇ ತಾರೀಕು. ಅಂದರೆ ಭಾನುವಾರ 30ನೇ ತಾರೀಕು ಆಗಿರುತ್ತೆ. ಅವತ್ತಿನ ದಿನ ಈ ಒಂದು ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಎಲ್ಲೆಂದರೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡದೂರಿನಲ್ಲಿ ಅಥವಾ ಮಸ್ಕಿ ತಾಲೂಕು, ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಗುಡದೂರಿನಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಸೊ ನೀವು ಮಾಡಬೇಕಾಗಿದೆ ಏನಪ್ಪ ಅಂದರೆ ನೀವು ಕೂಡ ಈ ಒಂದು ಪರೀಕ್ಷೆಯನ್ನು ಬರೀಬೇಕಾದ್ರೆ 81765071 ನಿಮ್ಮ ಹೆಸರು, ತಂದೆ ಹೆಸರು, ವಿಳಾಸವನ್ನು ಕಳುಹಿಸೋದ್ರ ಮುಖಾಂತರ ಜೊತೆಗೆ ಪ್ರಸ್ತುತ ಒಂದು ವಾಟ್ಸಪ್ ನಂಬರನ್ನು ನಮಗೆ ಸೆಂಡ್ ಮಾಡಿದರೆ ಈ ಒಂದು ನಂಬರಿಗೆ ಕಳಿಸಿದರೆ ನಾವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ನಾವು ನಿಮಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಾ, ಎಸ್ ಹಾಗಾದರೆ ಬನ್ನಿ ಮಕ್ಕಳೇ, ಈ ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿ ಕೇಳಿದಾರ ಅನ್ನೋದ್ರ ಬಗ್ಗೆ ನೋಡೋಣ. ಏನಿದೆ ನೋಡು, ಏನು ಕೇಳಿದಾರಪ್ಪ ಅಂದರೆ 9874 ಅನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡು ಅಂತಾರೆ. ಎಷ್ಟರ ಸ್ಥಾನಕ್ಕೆ? 10ರ ಸ್ಥಾನಕ್ಕೆ ಅಂದಾಜು ಮಾಡಂದಾಗ ಯಾವ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಅದನ್ನು ಮೊದಲು ರೌಂಡ್ ಮಾಡ್ಕೊಂಬಿಡ್ರಿ. ಯಾವುದು? ಬಿಡಿ 10ರ ಸ್ಥಾನಕ್ಕೆ ಅಂದಾಜು ಮಾಡಿ ಈ ಸ್ಥಾನಕ್ಕೆ ಅಂದಾಜು ಮಾಡಬೇಕು. ಈ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಆ 10ರ ಸ್ಥಾನದ ಇಂದಿನ ಅಂಕಿ ನೋಡ್ಕೋಬೇಕು. ಇಂದಿನ ಅಂಕಿ 5 ಮತ್ತು 5ಕ್ಕಿಂತ ದೊಡ್ಡದಿದ್ದರೆ ಯಾವುದಕ್ಕೆ ಅಂದಾಜು ಮಾಡ್ತೀವೋ ಅದಕ್ಕೆ +1 ಮಾಡಬೇಕು. ಅಥವಾ 5ಕ್ಕಿಂತ ಚಿಕ್ಕದಿದ್ದರೆ 5ಕ್ಕಿಂತ ಚಿಕ್ಕದಿದ್ದರೆ ಅಲ್ಲಿ +1 ಮಾಡೋಂಗಿಲ್ಲ. ಹೇಗಿದ್ವು ಅಂಕಿಗಳನ್ನು ಹಾಗೆ ಬರ್ಕೊಂಡು ಅದರ ಮುಂದಿನ ಸ್ಥಾನದಲ್ಲಿ ಎಷ್ಟು ಸ್ಥಾನಗಳಿದಾವೋ ಅಷ್ಟು 0ನ ಬರೆದು ಬಿಡಬೇಕು.
ಹಾಗಾದರೆ ಈ 9874ರಲ್ಲಿ 10ರ ಸ್ಥಾನಕ್ಕೆ ಅಂದಾಜು ಮಾಡಂದಾಗ 7ನ್ನು 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ 4 ಅನ್ನೋದು 5ಕ್ಕಿಂತ ಚಿಕ್ಕದು. ಹಾಗಾದರೆ ಇದಕ್ಕೆ ಯಾವುದೇ ರೀತಿ +1 ಮಾಡೋ ಅವಶ್ಯಕತೆ ಇಲ್ಲ. ಈ 3 ಸ್ಥಾನಗಳು ಹೇಗಿದಾವ ಹಾಗೆ ಬರ್ಕೊಂಡ್ಬಿಡ್ತೀನಿ, ಹೌದಿಲ್ಲ? ಈ 3 ಸ್ಥಾನಗಳು ಹೇಗಿದಾವ ಹಾಗೆ ಬರ್ಕೊಂಡು ಮುಂದಿನ ಸ್ಥಾನದಲ್ಲಿ 4 ಇದೆಯಲ್ಲ ಅದು ನಾನು 0 ಬರ್ಕೊಂಡ್ಬಿಡ್ತೀನಿ. ಎಸ್, ಹಾಗಾದ್ರೆ ಎಷ್ಟು ಬಂತು? ಹಾಗಾದರೆ 9870 ರೈಟ್ ಆನ್ಸರ್ ಎಲ್ಲಿದೆ ನೋಡ್ರಿ. ಎಸ್, 9870 ಆಯ್ಕೆ 1 ರೈಟ್ ಆನ್ಸರ್. ಈ ರೀತಿಯಾಗಿ ಏನಪ್ಪ ಅಂದರೆ ಅಂದಾಜು ಗಣನೆ ಮೇಲೆ ಕೂಡ ಅಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನು ಅರ್ಥ ಆಗಲಿಲ್ಲಪ್ಪ ಅಂದರೆ ವಿಡಿಯೋವನ್ನು ರಿಪೀಟ್ ಮಾಡಿ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ರೀತಿಯಾಗಿ ಏನಪ್ಪ ಅದರಲ್ಲಿ ಪ್ರಶ್ನೆಗಳನ್ನು ನಾವು ಕೇಳಿರ್ತೀವಿ. ಪ್ರಶ್ನೆ ನೋಡಿ, ಮತ್ತೆ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭವಾಗುವುದು ಯಾವುದರಿಂದ? ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು ಎಣಿಕೆ ಸಂಖ್ಯೆಗಳಂತ ಕರಿತೀವಿ. ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಅನಂತ, ಅನನ್ಯ, ಅದು ಸಿಗೋದೇ ಇಲ್ಲ. ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಸಿಗೋದೇ ಇಲ್ಲ. ಎಣಿಕೆ ಬರುವ ಅಂಕಿಗಳೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಅಂದರೆ 1ರಿಂದ ಪ್ರಾರಂಭವಾಗುವ ಎಲ್ಲ ಅಂಕಿಗಳು ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಕ್ಕೆ ಏನು ಕೇಳ್ಯಾರ? ಸ್ವಾಭಾವಿಕ ಸಂಖ್ಯೆ ಎಲ್ಲಿಂದ ಪ್ರಾರಂಭವಾಗುತ್ತದೆ? ಎಲ್ಲಿಂದ ಅಂದರೆ 1ರಿಂದ ಪ್ರಾರಂಭವಾಗುತ್ತದೆ. ಆಯ್ಕೆ 2 ರೈಟ್ ಆನ್ಸರ್. 0ಯಿಂದ ಪ್ರಾರಂಭವಾದರೆ ಪೂರ್ಣ ಸಂಖ್ಯೆ, 0ಯಿಂದ ಪ್ರಾರಂಭವಾದರೆ ಪೂರ್ಣ ಸಂಖ್ಯೆ, 1ರಿಂದ ಪ್ರಾರಂಭವಾದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸರಿಯಾದ ಉತ್ತರ ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಹೀಗೆ ಅಂಕಿ ಸಂಖ್ಯೆಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇಲ್ಲಿ ನೋಡಿ ಏನು ಕೇಳಿದ್ರೆ, ಮೊತ್ತ ಕಂಡುಹಿಡಿಯುವ ಸೂತ್ರ. ಮೊತ್ತ ಅಂದರೆ ಏನು? ಕೂಡಿಸ್ಬೇಕು, ಸಂಕಲನ ಮಾಡಬೇಕು. ಮೊತ್ತ ಕಂಡುಹಿಡಿಯುವ ಸೂತ್ರ, ಮೊತ್ತ ಕಂಡುಹಿಡಿಯೋದಂದ್ರೆ ಏನು? ಕೂಡಿಸ್ಬೇಕು, ಸಂಕಲನ ಮಾಡಬೇಕು. ಇಲ್ಲಿ ಸಂಕಲನ ಕಂಡುಹಿಡಿಯುವ ಸೂತ್ರ ಮೊತ್ತ ನೋಡ್ರಿ, ಮೊತ್ತ ಈಜುಕೊಡು ಸಂಕಲ್ಯ ಮೈನಸ್ ಸಂಕಲಕ, ಅಥವಾ ಮೊತ್ತ ಈಜುಕೊಟ್ಟು ಸಂಕಲ್ಯ ಪ್ಲಸ್ ಸಂಕಲಕ, ಅಥವಾ ಮೊತ್ತ ಈಜುಕೊಟ್ಟು ಸಂಕಲ್ಯ ಇಂಟು ಸಂಕಲಕ, ಅಥವಾ ಮೊತ್ತ ಈಜುಕೊಟ್ಟು ಸಂಕಲ್ಯ ಭಾಗಿಸು ಸಂಕಲಕ. ಕೂಡಿಸ್ಬೇಕು, ಕೂಡಿಸುವ ಚಿಹ್ನೆ ಎಲ್ಲಿದೆ ನೋಡ್ಕೊಬೇಕು. ಮೊತ್ತ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. ಎಲ್ಲಿದೆ? ಎಸ್, ಆಯ್ಕೆ ನಂಬರ್ 2 ರೈಟ್ ಆನ್ಸರ್. ಮೊತ್ತ ಈಜಿಕೊರಟು ಯಾವುದನ್ನು ಕಂಡುಹಿಡಿತೀವೋ ಅದಕ್ಕೆ ನಾವು ಮೊತ್ತ ಈಜಿಕೊರಟು ಸಮ ಚಿಹ್ನೆ ಹಾಕ್ಕೊಂಡು ಸಂಕಲಕ್ಕೆ ಸಂಕಲಕವನ್ನು ಕೂಡಿಸಿದರೆ ನಮಗೆ ಮೊತ್ತ ಸಿಗುತ್ತೆ. ಆ ಮೊತ್ತ ಕಂಡುಹಿಡಿಯುವ ಸೂತ್ರ ಸಂಕಲ್ಯ ಪ್ಲಸ್ ಸಂಕಲಕ. ಆಯ್ಕೆ ನಂಬರ್ 2 ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್, ಈ ರೀತಿಯಾಗಿ ಏನಪ್ಪ ಅದರಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರ. ಪ್ರಶ್ನೆ ಸಂಖ್ಯೆ 10 ನೋಡಿ, ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ. ನೋಡಲ್ಲಿ ಸಂಕಲನ ಕಂಡುಹಿಡಿಯುವ ಸೂತ್ರ ಐತಿ, ಇಲ್ಲಿ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ. ವ್ಯತ್ಯಾಸವನ್ನು ಯಾವ ರೀತಿ ಕಂಡುಹಿಡಿತೀರಿ ಅನ್ನೋದು ಪ್ರಶ್ನೆ ನೋಡಿ. ವ್ಯತ್ಯಾಸ ಈಜಿಕೊರಟು ವ್ಯವಕಲ್ಯ ಪ್ಲಸ್ ವ್ಯವಕಲಕ. ವ್ಯತ್ಯಾಸ ಅಂದರೆ ಏನು ಮಾಡಬೇಕು? ಕಳಿಬೇಕು. ಕಳಿಬೇಕಂದ್ರೆ ಏನು ಮಾಡಬೇಕು? ಮೈನಸ್ ಚಿಹ್ನೆ ಇರಬೇಕು. ಬಟ್ ಇಲ್ಲಿ ಏನಾಗಿದೆ? ಪ್ಲಸ್ ಚಿಹ್ನೆ ಇದೆ, ಬರೋದಿಲ್ಲ. ಇಲ್ಲಿ ಇಂಟು ಚಿಹ್ನೆ ಇದೆ, ಗುಣಕಾರ ಚಿಹ್ನೆ ಇದೆ, ಬರೋದಿಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಭಾಗಕಾರ ಚಿಹ್ನೆ ಇದೆ, ಬರೋದಿಲ್ಲ. ಇಲ್ಲಿದೆ ನೋಡ್ರಿ ಮೈನಸ್ ಚಿಹ್ನೆ ಇರೋದ್ರಿಂದ ಆಯ್ಕೆ 2 ರೈಟ್ ಆನ್ಸರ್. ವ್ಯತ್ಯಾಸ ಈಜಿಕೊರಟು ವ್ಯವಕಲ್ಯ ಮೈನಸ್ ವ್ಯವಕಲಕ. ಓಕೆ, ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ವ್ಯತ್ಯಾಸ ಈಜಿಕೊರಟು ವ್ಯವಕಲ್ಯ ಮೈನಸ್ ವ್ಯವಕಲಕ. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಸಂಕಲನದ ಮೇಲೆ, ವ್ಯವಕಲನದ ಮೇಲೆ, ಗುಣಾಕಾರದ ಮೇಲೆ ಈ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಹಾಗಾಗಿ ಮಕ್ಕಳೇ, ನೀವು ಕೂಡ ಸರಿಯಾಗಿ ಒಂದು ಉತ್ತರವನ್ನು ಹುಡುಕೊಂಡು ಹಾಕಿದರೆ ನಿಮಗೆ ಅಂಕಗಳು ಸಿಗಲು ಸಾಧ್ಯ, ಇಲ್ಲಾಂದರೆ ಕಷ್ಟ ಸಾಧ್ಯ. ಮಕ್ಕಳು, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಒಂದು ಗುಡ್ದೂರು ಈ ಒಂದು ಚಾಲೆಂಜ್ ಅವಾರ್ಡಿಗೆ ನೀವು ಕೂಡ ಪರೀಕ್ಷೆ ಬರೀಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718ಗೆ ನೀವು ನಿಮ್ಮ ಡೀಟೇಲನ್ನು ಕಳಿಸೋದ್ರ ಮುಖಾಂತರ, ನಿಮ್ಮ ವಿಳಾಸವನ್ನು ಕಳಿಸೋದ್ರ ಮುಖಾಂತರ ನೀವು ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಭಾಗವಹಿಸಬಹುದು. ಮಕ್ಕಳೇ, ಈ ನನ್ನ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಅಥವಾ ಲೈಕ್ ಕೊಡಿ, ಅಥವಾ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕೂಡ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಸೊ ಮಕ್ಕಳು, ಇದಾಗಿತ್ತು ಇವತ್ತಿನ ಈ ನಮ್ಮ ತರಗತಿ. ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಕ್ಲಾಸ್ಗಳನ್ನು ಮಾಡಬೇಕಪ್ಪ ಅಂದರೆ ನಿಮಗೂ ಕೂಡ ಉಚಿತವಾದ ಒಂದು ಕ್ಲಾಸಸ್ ನೋಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ನಮಗೆ ತುಂಬ ಅವಶ್ಯಕ. ಹಾಗಾಗಿ ನಿಮ್ಮ 4ನೇ ತರಗತಿ ವಿದ್ಯಾರ್ಥಿಗಳು, ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾರು ಅಕ್ಕಪಕ್ಕದಲ್ಲಿ ಮನೆಯಲ್ಲಿ ಇರೋರಾಗಿರ್ಬೋದು, ಅವ್ರಿಗೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಇನ್ನೂ ಹೆಚ್ಚು ಮಂದಿ ಇದನ್ನು ವೀಕ್ಷಣೆ ಮಾಡಲಿ. ಜೊತೆಗೆ ಈ ನಮ್ಮ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಸಹ ಭಾಗವಹಿಸಲಿ, ಅವರು ಕೂಡ ಬಹುಮಾನವನ್ನು ಗೆಲ್ಲಲಿ ಅಂತ ಹಾರೈಸುತ್ತಾ ನಾನು ಕೂಡ ಈ ಒಂದು ಕ್ಲಾಸಿಗೆ ವಿರಾಮವನ್ನು ಇಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.